ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತು ನಾನು ಮಸೊಪ್ಪು ಸಾಂಬಾರನ್ನ ಮಾಡೋಣ ಅಂತ ಇದ್ದೀನಿ. ಸೊ ಇವತ್ತು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸೊ ನೋಡಿ, ಸೊ ಇದು ಬಂದು ಸೊಪ್ಪು. ಸೊ ಎಲ್ಲ ಥರ ಸೊಪ್ಪಿದೆ ಇದರಲ್ಲಿ. ಸೊ ನಿಮ್ಗೆ ಯಾವ ಥರ ಬೇಕೋ ಆ ಸೊಪ್ಪನ್ನ ಹಾಕೋಬೋದು ನೀವು. ಮಸೊಪ್ಪಿಗೆ ಯೂಶ್ವಲಿ ನಮ್ಮ ಮನೆಯಲ್ಲಿ ಎಲ್ಲ ಮಿಕ್ಸಪ್ ಹಾಕ್ತೀವಿ. ಸೊ ನಿಮ್ಗೆ ಯಾವ ಸೊಪ್ಪು ಇಷ್ಟ ಆಗುತ್ತೆ ನೋಡ್ಬಿಟ್ಟು ಹಾಕ್ಕೊಳ್ಳಿ. ಸೊ ಅದಕ್ಕೆ ಮಸೊಪ್ಪಿಗೆ ಬೇಕಾಗಿರೋದು ಟೊಮಾಟೊ, ಈರುಳ್ಳಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಜೀರಿಗೆ ಕೂಡ. ಸೊ ನಾವು ಇದನ್ನೆಲ್ಲ ಹಾಕ್ತೀನಿ ಬೇಳೆ ಜೊತೆಗೆ, ತೊಗರಿಬೇಳೆ ಜೊತೆಗೆ. ಸೊ ತೋರಿಸ್ತೀನಿ ಬನ್ನಿ. ಸೊ ಗೈಸ್, ತೊಗರಿಬೇಳೆನ ತೊಗೊಂಡಿದ್ದೀನಿ. ಸೊ ನಾನು ಒನ್ ಟೈಮ್ ಮತ್ತು ನಾನು ಒಬ್ಳಿಗೆ ಮಾಡೋದ್ರಿಂದ ಸೊ ಇಷ್ಟು ತೊಗರಿಬೇಳೆನೇ ತೊಗೊಂಡಿದ್ದೀನಿ. ಇದು ತೊಳೆದ್ಬಿಟ್ಟು ಆಮೇಲೆ ಸೊಪ್ಪನ್ನ ಸಣ್ಣಕ್ಕೆ ಕಟ್ ಮಾಡಿ ಆಮೇಲೆ ಈ ಇಂಗ್ರೀಡಿಯೆಂಟ್ಸ್ನ ಎಲ್ಲ ಸೇರಿಸಿ ಹಾಕಿ ವಿಷಲ್ನ ಕುಗ್ಸೋಣ. ಓಕೆ. ಸೊ ಗೈಸ್, ನಾನು ಬೇಳೆನ ವಾಶ್ ಮಾಡ್ಕೊಂಡಿದ್ದೀನಿ. ಸೊ ಬನ್ನಿ ಮಾಡುವ. ಸೊ ಇದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ನೋಡಿ ನೀರು ಹಾಕ್ಕೊಳ್ಳಿ, ಆಮೇಲೆ ವಿಷಲ್ ಹಾಕೋ ಟೈಮಲ್ಲಿ ಬಂದ್ಬಿಡುತ್ತೆ ಮೇಲೆ. ಸೊ ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ನಾವು ಕಟ್ ಮಾಡಿರೋ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡೋಣ. ಸೊ ಟೊಮೊಟೊನ ಆ್ಯಡ್ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಟೊಮೊಟೊನ ಆ್ಯಡ್ ಮಾಡಿದ್ದೀನಿ. ಈರುಳ್ಳಿನ ದಪ್ಪ ದಪ್ಪಾಗಿ ಸ್ಲೈಸ್ ಮಾಡ್ಕೊಂಡಿದ್ದೀನಿ. ಸೊ ಹಾಕ್ಕೊಳ್ಳಿ ಈರುಳ್ಳಿನ. ಆ್ಯಂಡ್ 3-4 ಹಸಿಮೆಣಸಿನ್ಕಾಯಿ, ಆಮೇಲೆ ಬೆಳ್ಳುಳ್ಳಿ ಜಾಸ್ತಿನೂ ಹಾಕೋಬೋದು, ಬಿಕಾಸ್ ಚೆನ್ನಾಗಿರುತ್ತೆ ಈ ಸಾಂಬಾರಿಗೆ. ಆಮೇಲೆ ಇದಕ್ಕೆ ಸ್ವಲ್ಪ ಜೀರಿಗೆನ ಆ್ಯಡ್ ಮಾಡೋಣ. ಸೊ ಗೈಸ್, ನಮ್ಮ ಬೇಳೆ ಕುದೀತಿದೆ. ಸೊ ಸೊಪ್ಪನ್ನ ನಾನು ನೀಟಾಗಿ ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ಸೊ ಇದನ್ನ ನಾವು ಇದಕ್ಕೆ ಆ್ಯಡ್ ಮಾಡೋಣ. ಸೊ ಎಲ್ಲ ಸೊಪ್ಪನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಸಣ್ಣದಾಗಿ ಹಚ್ಕೊಳ್ಳಿ. ಸೊ ಎಲ್ಲ ಆ್ಯಡ್ ಮಾಡಿಬಿಟ್ಟು ನಾವು ವಿಷಲ್ ಹಾಕೋಣ. ಓಕೆ. ಸೊ ಗೈಸ್, ಕುದೀತಿದೆ. ಸೊ ನಾವು ಇದ್ರ ಜೊತೆನೆ ಕಲ್ಲುಪ್ಪನ್ನ ಆ್ಯಡ್ ಮಾಡೋಣ. ಸೊ ಉಪ್ಪು ಆ್ಯಡ್ ಮಾಡೋದ್ರಿಂದ ಚೆನ್ನಾಗಿ ವಿಷಲ್ ಆಗುತ್ತೆ. ಸೊ ಉಪ್ಪನ್ನ ಆ್ಯಡ್ ಮಾಡೋಣ ಇದ್ರ ಜೊತೆಗೇನೆ. ಸೊ ಒಂದೇ ಸತಿ ಎಲ್ಲ ಬೇಯಿಸಿ. ಸೊ 3 to 4 ವಿಷಲ್ಸು. ಕಲ್ಲುಪ್ಪು ನೋಡ್ಬಿಟ್ಟು ನಿಮ್ಮ ರುಚಿಗೆ ತಕ್ಕನಾಗಿ ನೀವು ಆ್ಯಡ್ ಮಾಡ್ಬೋದು. ಸೊ ಇದನ್ನ ಉಪ್ಪು ಹಾಕಿದ್ದೀನಿ. ಸೊ ಒಳ್ಳೆ ಮಿಕ್ಸ್ ಕೊಡೋಣ. ಸೊ ದಟ್ ಉಪ್ಪು ಕೆಳಗಡೆನೇ ಹೋಗಲಿ, ಎಲ್ಲ ಚೆನ್ನಾಗಿ ಬೇಯಲಿ. ಸೊ ಒಂದು ಒಳ್ಳೆ ಮಿಕ್ಸ್ ಮಾಡಿದ್ಮೇಲೆ ನಾವು ಇದನ್ನು ವಿಷಲ್ ಹಾಕಿಸಿ 3 to 4 ವಿಷಲ್ಸ್ನ ಚೆನ್ನಾಗಿ ಬೇಯಬೇಕು. ಸೊಪ್ಪೆಲ್ಲ ಚೆನ್ನಾಗಿ ಬೇಂದ್ರೇನೆ ಮಸೊಪ್ಪಿಗೆ ಒಂದು ಕಳೆ ಮತ್ತು ಹಾಗೂ ರುಚಿ. ಸೊ ಬೇಲಿ ಗೈಸ್. ಸೊ ನಾನು ವಿಷಲ್ ಹಾಕ್ತೀನಿ, ಚೆನ್ನಾಗಿ ಕೂಗಲಿ ಗೈಸ್. ಇನ್ನೊಂದು, ಇದಕ್ಕೆ ಒಂಚೂರು ಅರಿಶಿನ ಪುಡಿನ ಹಾಕಬೇಕು. ನಂಗೆ ಮರ್ತೋಯ್ತು ಹೇಳೋಕ್ಕೆ, ಬಟ್ ನಾನು ಇನ್ನೂ ವಿಷಲ್ ಹಾಕಿಲ್ಲ. ಸೊ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ಒಂದು 1/2 ಟೀ ಸ್ಪೂನ್ ಅಷ್ಟು ಹಾಕ್ಬಿಟ್ಟು ವಿಷಲ್ನ ಹಾಕ್ಕೊಳ್ಳಿ. ಓಪನ್ ಮಾಡ್ತೀನಿ ಕುಕ್ಕರ್. ವಾವ್, ಸೊ ನೋಡೋಣ ಬೆಂದಿದೆಯಲ್ಲ ಅಂತ. ಸೊ ಕರೆಕ್ಟಾಗಿ ಎಲ್ಲ ಬೆಂದಿದೆ ಗೈಸ್. ಓಕೆ, ನೆಕ್ಸ್ಟ್ ಪ್ರೊಸೀಜರ್ ಏನಂತ ನಾನು ನಿಮಗೆ ಹೇಳ್ತೀನಿ. ಸೊ ವೆಯ್ಟ್ ಮಾಡಿ. ಓಕೆ. ಸೊ ಇದನ್ನ ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡಬೇಕು. ಸೊ ನೀವು ನೋಡಿರ್ತೀರ ಸ್ಮ್ಯಾಶ್ ಮಾಡೋದು, ನಮ್ಮ ಮನೇಲಿ ಇದೆ ಅದು. ಸೊ ಕೆಲವರು ಮಿಕ್ಸಿ ಮಾಡ್ತಾರೆ, ಬಟ್ ನನಗೆ ಮಿಕ್ಸಿ ಇಷ್ಟ ಆಗಲ್ಲ. ಸೊ ನನ್ನ ಹತ್ರ ಈ ಥರದೊಂದು ಇದೆ. ಸೊ ಇದರಲ್ಲಿ ನಾವು ಮಜ್ಜಿಗೆ, ಮೊಸರು ಮತ್ತು ಸಾಂಬಾರು, ಬೇಳೆನ ಹಿಂಗೆ ಮಾಡೋದ್ರಿಂದ ಸೊ ಈ ರೀತಿ ಇದನ್ನ ಮಾಡಿದ್ರೆ ಎಲ್ಲ ಸ್ಮ್ಯಾಶ್ ಆಗಿ ಎಲ್ಲ ಸಾಫ್ಟಾಗಿ ಎಲ್ಲ ಕರೆಕ್ಟಾಗಿ ಆಗುತ್ತೆ. ಸೊ ಗೈಸ್ ನೋಡಿ, ಅದನ್ನ ಈ ರೀತಿ 2 ಕೈಯಲ್ಲೂ ಇದು ಮಾಡಿದ್ರೆ ಸ್ಮ್ಯಾಶ್ ಆಗುತ್ತೆ. ಸೊ ಸ್ಮ್ಯಾಶ್ ಆಗಿ ಒಳ್ಳೆ ಪ್ಯೂರಿ ಥರ ಆಗಿದೆ. ಸೊ ಇದಕ್ಕೆ ನಾವು ಈಗ ಖಾರ ಪುಡಿನ ಆ್ಯಡ್ ಮಾಡೋಣ. ಸೊ ನಾವು ಇದಕ್ಕೆ ಖಾರ ಪುಡಿ ಹಾಕಿಲ್ಲ, ಜಸ್ಟ್ 1 2 to 3 ಚಿಲ್ಲಿ ಹಾಕಿರೋದ್ರಿಂದ ಸೊ ನಮಗೆ ಖಾರ ಪುಡಿ. ಸೊ ನಮ್ಮ ಮನೆ ಖಾರ ಪುಡಿನ ತಗೊಂಡು 1 ಟೇಬಲ್ ಸ್ಪೂನ್ ಹಾಕಿ ಸಾಕು. ಜಸ್ಟ್ ಒಳ್ಳೆ ಟೇಸ್ಟ್ ಬರುತ್ತೆ, ಚೆನ್ನಾಗಿರುತ್ತೆ. ಸೊ ಹಾಕ್ಬಿಟ್ಟು ಒಂದು ಸ್ಟರ್ ಕೊಡಿ. ಆಮೇಲೆ ಒಂಚೂರು ಕುದಲಿ. ಸೊ ಇದಕ್ಕೆ ನೀವು ನೀರು ಆ್ಯಡ್ ಮಾಡಿ, ನಿಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅಷ್ಟು ನೋಡಿ ನೀರು ಆ್ಯಡ್ ಮಾಡಿ. ಆಮೇಲೆ ನಾವು ಇದಕ್ಕೆ ಒಗ್ಗರಣೆ ಹಾಕೋಣ. ಸೊ
ಒಂದು ಒಳ್ಳೆ ಸ್ಟರ್ ಕೊಟ್ಬಿಟ್ಟು ಇದಕ್ಕೆ ನೀರು ಆ್ಯಡ್ ಮಾಡಿದ್ದೀವಿ. ಕುದಿ ಬರಲಿ, ಕುದಿ ಬಂದ ತಕ್ಷಣ ಒಗ್ಗರಣೆ ಹಾಕೋಣ. ನಮ್ಮ ಮೊಸಪ್ಪು ಸಾರು ಬಿಸಿ ಅನ್ನ ಜೊತೆಗೆ ರೆಡಿಯಾಗಿರುತ್ತೆ. ಸೊ ಗೈಸ್ ನೋಡಿ, ನಮ್ಮ ಸಾಂಬಾರು ಕುದೀತಿದೆ. ಸೊ ಇದಕ್ಕೆ ಒಂದು ಒಳ್ಳೆ ಒಗ್ಗರಣೆ ಹಾಕೊಳ್ಳುವ. ಸೊ ನಾನು ಇಲ್ಲಿ ಹೇಗೆ ಸಾಂಬಾರು ಕುದಿದಿದೆ, ಪಕ್ಕದಲ್ಲೇ ಒಗ್ಗರಣೆಗೆ ಬೋಸಿನೂ ಇಟ್ಕೊಂಡಿದ್ದೀನಿ. ಸೊ ಬನ್ನಿ ಏನೇನು ಒಗ್ಗರಣೆ ಮಾಡೋಣ ಅಂತ ತೋರಿಸ್ಕೊಡ್ತೀನಿ. ಸೊ ಗೈಸ್, ಒಗ್ಗರಣೆಗೆ ನಾನು ಜೀರಾ, ರಾಯಿ, ಸಾಸಿವೆ, ಬೆಳ್ಳುಳ್ಳಿ, ಕೊತ್ತಂಬರಿ, ಹಿಂಗು, ಕರಿಬೇವು ಸೊಪ್ಪು. ಸೊ ಒಂದು ಸಿಂಪಲ್. ನೀವು ಬೇಕು ಅಂದರೆ ಕೆಂಪು ಮೆಣಸಿನ್ಕಾಯಿನೂ ಮುರಿದ್ಬಿಟ್ಟು ಹಾಕೋಬೋದು. ಸೊ ಬನ್ನಿ ಗೈಸ್, ಒಗ್ಗರಣೆ ಹಾಕುವ. ಸೊ ನಾನು ಬಾಣಲಿ ಬಿಸಿಯಾಗಿದೆ. ಸೊ ಎಣ್ಣೆ ಹಾಕಿದ್ದೀನಿ. ಈಗ ಎಣ್ಣೆಗೆ ಸಾಸಿವೆ ಹಾಕೋಣ. ಇಲ್ಲಿ ನಮ್ಮ ಸೆಮಿಟೈನಿಯಸ್ಲಿ ನಮ್ಮ ಸಾಂಬಾರು ಕುದೀತಿದೆ, ಚೆನ್ನಾಗಿ ಕುದೀತಿದೆ. ಅದು ಒಗ್ಗರಣೆ ಹಾಕಿದ್ರೆ ನಮ್ಮ ಸಾಂಬಾರು ರೆಡಿ. ಸೊ ಬನ್ನಿ. ಸೊ ಇದಕ್ಕೆ ಸಾಸಿವೆ ಹಾಕೊಳ್ಳಿ. ಸಾಸಿವೆ ಚಟರ ಪಟರ ಅಂದಮೇಲೆ ಜೀರಿಗೆ ಹಾಕ್ಕೊಳ್ಳಿ. ಸೊ ಜೀರಾ ಜಾಸ್ತಿ ಹಾಕಿದ್ರು ಚೆನ್ನಾಗಿರುತ್ತೆ. ನಿಮ್ಗೆ ಎಷ್ಟು ಬೇಕು ನೀವು ನೋಡಿ ಹಾಕ್ಕೊಳ್ಳಿ. ಸೊ ನಾನು ಹಾಕೊಂಡಿದ್ದೀನಿ ಸುಮಾರಾಗಿ. ಸೊ ಎರಡು ಇದಾದಮೇಲೆ ಸೌಂಡ್ ಬರ್ತಿದೆ. ಚಟರ ಪಟರ ಆದಮೇಲೆ ನಾವು ಬೆಳ್ಳುಳ್ಳಿನ ಜಜ್ಜಿ ಹಾಕಿರೋದು. ಸೊ ಬೆಳ್ಳುಳ್ಳಿನ ಜಜ್ಬಿಟ್ಟು ಹಾಕಿ. ಓಕೆ. ಸೊ ಬೆಳ್ಳುಳ್ಳಿ ಹಾಕಾದ್ಮೇಲೆ ಸ್ವಲ್ಪ ಒಂದು 4ರಿಂದ 5 ಕರಿಬೇವು ಹಾಕಿ. ಓಕೆ. ಆಮೇಲೆ ಹಿಂಗನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಓಕೆ. ಸೊ ಗೈಸ್, ಒಗ್ಗರಣೆನೂ ಆಗಿದೆ. ಸೊ ಸಾಂಬಾರು ಫಸ್ಟು ಎಲ್ಲ ಸಾಂಬಾರು ಹಾಕೊಳ್ಳೋಕ್ಕಿಂತ ಒಂದು ಸ್ಪೂನ್ ಸಾಂಬಾರು ತೊಗೊಳ್ಳಿ. ಸಾಂಬಾರು ತಗೊಂಡು ಇದಕ್ಕೆ ಸಾಫ್ಟಾಗಿ ಒಗ್ಗರಣೆ ಹಾಕೋಬಿಟ್ಟು ಇದರಲ್ಲೇ ಒಂದು ಸ್ವಲ್ಪ ಫ್ರೈ ಆಗಿದೆ. ಘಮ ಬರ್ತಿದೆ ಈಗಲೇ. ಸೊ ಇದು ಫ್ರೈ ಆದಮೇಲೆ ನಾವು ಇದಕ್ಕೆ ಮಿಕ್ಕಿರೋ ಸಾಂಬಾರನ್ನ ಆ್ಯಡ್ ಮಾಡುವ. ಗ್ಯಾಸ್ನ ಫಾಸ್ಟ್ ಮಾಡ್ಕೊಂಡಿದ್ದೀನಿ. ಸಾಂಬಾರನ್ನ ಆ್ಯಡ್ ಮಾಡಿ. ಸೊ ಗೈಸ್, ಸಾಂಬಾರು ಆ್ಯಡ್ ಮಾಡಾಯಿತು. ಉಪ್ಪು ರುಚಿ ನೋಡ್ಕೊಳ್ಳಿ. ಸೊ ನನ್ನ ಪ್ರಕಾರ ಇದು ಸರಿ ಇದೆ ಉಪ್ಪು. ಸೊ ಒಂದೇ ಬಾಯ್ಲ್ ಬಂದಮೇಲೆ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿಬಿಟ್ಟು ಹಾಕಿ. ಅದು ಆಪ್ಷನಲ್, ಬೇಕು ಅಂದರೆ ಹಾಕ್ಬೋದು, ಇಲ್ಲಾಂದರೆ ಇಲ್ಲ. ಯಾಕೆ ಸೊಪ್ಪು ಸಾಂಬಾರು ಆಗೋದ್ರಿಂದ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಾನು ಅದಕ್ಕೆ ಆ್ಯಡ್ ಮಾಡ್ತೀನಿ. ಸೊ ನಮ್ಮ ಬಿಸಿ ಬಿಸಿ ಮೊಸಪ್ಪು ಸಾಂಬಾರು ರೆಡಿ. ಸೊ ಗೈಸ್ ನೋಡಿ, ನಮ್ಮ ಸಾಂಬಾರು ಕುದೀತಿದೆ. ಸೊ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೀನಿ. ಸೊ ಈಗ ಸ್ಟವನ್ನು ಆಫ್ ಮಾಡೋಣ. ಆಫ್ ಮಾಡಿಬಿಟ್ಟು ಸರ್ವಿಂಗ್ ಮಾಡೋಣ. ಹೇಗೆ ನೋಡಿ. ಸೊ ಬಿಸಿ ಬಿಸಿ ಅನ್ನಕ್ಕೆ ಒಳ್ಳೆ ಸೊಪ್ಪು ಮೊಸಪ್ಪು ಸಾಂಬಾರು ಜೊತೆಗೆ ಒಂದು ಸಿಂಪಲ್ ಆಗಿರೋದು ಸ್ಯಾಲೆಡು. ಸೊ ಬನ್ನಿ ಊಟ ಮಾಡೋಣ. ಸೊ ಆ್ಯಸ್ ಯೂಶ್ವಲು ಸೊ ತುಪ್ಪ ನನ್ನ ಫೇವ್ರೇಟು. ಸೊ ತುಪ್ಪ ಹಾಕ್ಕೊಂಡು ಹಂಗೆ ಕರ್ಗೋಗುತ್ತೆ. ಯಾಕೆ ಹೇಳಿ, ಅನ್ನ ಮತ್ತು ಸಾಂಬಾರು ಬಿಸಿ ಇರೋದ್ರಿಂದ. ಸೊ ಬಿಸಿ ಇದೆ ಗೈಸ್. ನಾನು ಸೈಡಲ್ಲಿ ಕೈ ಹಾಕ್ಕೊಂಡಿದ್ದೀನಿ. ಮಧ್ಯದಲ್ಲಿ ನೋಡಿ ಗೈಸ್, ತುಪ್ಪ ಹೆಂಗೆ ಕರಗ್ತಿದೆ. ನೋಡೋಕ್ಕೂ ಎಷ್ಟು ಚೆನ್ನಾಗಿದೆ ಅಲ್ವ. ಸೊ ಬನ್ನಿ ಊಟ ಮಾಡೋಣ. ತುಪ್ಪ ಸೊ ಗೈಸ್, ಬಿಸಿ ಬಿಸಿ ಅನ್ನ, ಒಳ್ಳೆ ಸೊಪ್ಪಿನ ಸಾಂಬಾರು ಜೊತೆಗೆ ತುಪ್ಪ. ಸೊ ಬನ್ನಿ ಊಟ ಮಾಡೋಣ.